ಈ ರೀತಿ ಕ್ರಿಸ್ಮಸ್ ಸ್ಪೆಷಲ್ನ ನೀವು ಮನೆಯಲ್ಲಿ ಮಾಡ್ಕೋಬೋದು. ಎಲ್ಲರೂ ಇಷ್ಟಪಡ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡೋಕ್ಕೆ ಒಂಥರ ಸರ್ಪ್ರೈಸ್ ಆಗಿರುತ್ತೆ. ನೋಡಿ, ಈ ರೀತಿ ಸಿಂಪಲಾಗಿ ಮಾಡ್ಬೋದು. ಇದರಲ್ಲಿ ಚಾಕ್ಲೇಟ್ಸು, ನಟ್ಸು, ಡ್ರೈ ಫ್ರೂಟ್ಸು ಎಲ್ಲ ಇಡ್ಬೋದು ಒಳಗಡೆ. ಅದು ಓಲ್ಡ್ ಬಾಟ್ಲಿಯಿಂದ ಅಂದರೆ ವಾಟರ್ ಬಾಟ್ಲಿಯಿಂದ ಮಾಡಿರುವಂಥದ್ದು. ನೋಡಿ, ಇದು ಚಾಕ್ಲೇಟ್ ಇಡ್ಬೋದು, ನೀವು ಶೇಂಗಾ ಬೀಜ ಆಗಲಿ, ಕಡಲೆ ಅಥವಾ ನಿಮ್ಗೆ ಇಷ್ಟ ಆದ ನಟ್ಸ್ಗಳು ಇಡ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನೋಡಿ, ಒಂದು ಬಾಟ್ಲು ತೊಗೊಂಡಿದ್ದೀನಿ. 2 ಲೀಟ್ರ್ ಬಾಟ್ಲ್ ಇರುತ್ತಲ್ಲ, ಅದು ತೊಗೊಂಡಿದ್ದೀನಿ. ಅದಕ್ಕೆ ಅಕ್ಕಪಕ್ಕ 2 ತೂತು ಮಾಡಿ ಈ ರೀತಿ ಫಸ್ಟ್ ನಾವು ಎಲಾಸ್ಟಿಕ್ ಹಾಕೋಬೇಕಾಗುತ್ತೆ. ಯಾಕಂದರೆ ಮಕ್ಕಳಿಗೆ ಹಾಕಿದ್ರೆ ಇದು ಚೆನ್ನಾಗಿ ಕುತ್ಕೊಳ್ಳುತ್ತೆ ತಲೆಗೆ. ಅದರಿಂದ ಮತ್ತು ಈ ಬಾಟ್ಲು ವೈಟ್ ಇದ್ರೆ ತೊಗೊಳ್ಳಿ. ನನ್ನ ಹತ್ರ ಇದು ಗ್ರೀನ್ ಇತ್ತು, ವೈಟ್ ಇರಲಿಲ್ಲ, ಹುಡುಕ್ತೀನಿ ಸಿಗಲಿಲ್ಲ. ವೈಟ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಂತರದಲ್ಲಿ ನೋಡಿ, ಈ ರೀತಿಯಾಗಿ ಎಲಾಸ್ಟಿಕ್ನ ಕಟ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಅದರಲ್ಲೂ ಖುಷಿ ಇರುತ್ತೆ ಒಂದು ರೀತಿ ಮಾಡೋದಕ್ಕೆ. ನೋಡಿ, ಈ ರೀತಿಯಾಗಿ ಎರಡೂ ಕಡೆ ನಾನು ಎಲಾಸ್ಟಿಕ್ನ ಹಾಕ್ತಾಯಿದ್ದೀನಿ. ಇದೇನು ಕುಕಿಂಗ್ ಚಾನಲಲ್ಲಿ ಈ ರೀತಿ ತೋರಿಸ್ತಿದ್ದೀರಾ ಅಂದ್ಕೋಬೇಡಿ. ಇದು ಕೂಡ ಕುಕ್ಕಿಂಗ್ ರಿಲೇಟೆಡ್ ಆಗಿದೆ. ಯಾಕಂದರೆ ಈ ಒಂದು ಬಾಟ್ಲಿಯಲ್ಲಿ ನಾವು ಬೇರೆ ಬೇರೆ ಥಿಂಗ್ಸನ್ನು ಇಟ್ಕೋಬೋದು ನಾವು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಎಲಾಸ್ಟಿಕ್ನ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಶೇಪ್ನ ನೀವು ಫಸ್ಟ್ ಒಂದು ಸರಿ ವೀಡಿಯೋ ನೋಡಿಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ. ಎಲ್ಲನೂ ವೀಡಿಯೋ ಫಸ್ಟ್ ನೋಡ್ಕೊಳ್ಳಿ, ಶೇಪ್ನ ಕಟ್ ಮಾಡಿ ಇಟ್ಕೊಳ್ಳಿ. ನಂತರದಲ್ಲಿ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಪ್ರತಿಯೊಂದು ಶೇಪ್ನ ಕಟ್ ಮಾಡಿ ತೋರಿಸ್ಬೇಕು ಅಂದರೆ ಸ್ವಲ್ಪ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಈ ರೀತಿ ಮಾಡಿದ್ದೀನಿ ನಾನು. ನೋಡಿ, ಈಗ ಈ ಬಾಟ್ಲಿಯನ್ನು ಕಟ್ ಮಾಡಿದ್ವಲ್ಲ, ಇದಕ್ಕೆ ನಾವೀಗ ಗ್ಲೂ ಹಾಕಬೇಕಾಗುತ್ತೆ. ಇಲ್ಲಿ ನಾನು ತೊಗೊಂಡಿದ್ದೀನಿ ಗ್ಲೂ ಸ್ಟಿಕ್ಸ್ ಇರುತ್ತಲ್ಲ, ಅದ್ರ ಗ್ಲೂ ಹಾಕಬೇಕು. ಯಾಕಂದರೆ ಗಮ್ಮಲ್ಲಿ ಅಷ್ಟು ಬೇಗ ನಿಂತ್ಕೊಳ್ಳೋದಿಲ್ಲ. ಈಗ ಬೇರೆ ಬೇರೆ ಥರದ್ದು ಗಮ್ಗಳೆಲ್ಲ ಬಂದಿದೆ. ಬೇಕಾದ್ರೆ ತಗೋಬೋದು. ನನಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ಈ ರೀತಿ ನಾನು ಗ್ಲೂ ಗನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ಟಿಕ್ ಕೊಡುತ್ತೆ. ಸ್ಟಿಕ್ ನಾವು ಈ ರೀತಿ ಇನ್ಸರ್ಟ್ ಮಾಡಿದ್ರೆ ಹಿಂದ್ಗಡೆ ಅದನ್ನು ನಾವು ಕರೆಂಟಿಗೆ ಹಾಕಿದರೆ ಆಯ್ತು ಅಷ್ಟೇ. ನೋಡಿ, ಈ ರೀತಿ ಹಾಕಿ ಈ ರೀತಿ ಸುತ್ತಲೂ ಹಚ್ಕೊಳ್ತಾ ಇದ್ದೀನಿ ನಾನು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ. ಸುಮ್ಮನೆ ನೋಡ್ತೀರಾ, ಹಾಗೆ ಹೋಗ್ತೀರಾ. ಕೆಲವೊಬ್ಬರು ಲೈಕ್ ಕೊಡ್ತೀರಾ, ಪರವಾಗಿಲ್ಲ. ಆದರೆ ಸಬ್ಸ್ಕ್ರೈಬ್ ಯಾರೂ ಮಾಡ್ಕೊಳೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಸುತ್ತಲೂ ಈ ರೀತಿಯಾಗಿ ನಾನು ಗಮ್ನ ಹಾಕಿದ್ದೀನಿ. ಈಗ ಈ ಗಮ್ನ ನಾನು ಈ ಕೆಳಗಿನ ಪೋರ್ಷನ್ಸ್ ಏನು ಮಾಡಿದ್ವಲ್ಲ ನಾವು ಕಾಲುಗಳನ್ನು, ಅದಕ್ಕೆ ಹಚ್ತಾ ಇದ್ದೀನಿ. ಕ್ಲೀನಾಗಿ ಯಾವ ಕಡೆ ಬರಬೇಕು ಈ ಪೋರ್ಷನ್ಸು ನೋಡ್ಕೊಂಡು ಹಚ್ಕೊಳ್ಳಿ ನೀವು. ನೋಡಿ, ಈ ರೀತಿ ಹಚ್ಚಿದ್ದೀನಿ. ನಿಂತ್ಕೊಳ್ಳಿಲ್ಲ ಅಂದರೆ ಮತ್ತೊಂದು ಸ್ವಲ್ಪ ಗಮ್ ಆ ಕಡೆ ಹಾಕಿ ನಂದು ಬಿಚ್ಕೊಳ್ತಾ ಇದ್ದದು. ಅದರ ನಂತರದಲ್ಲಿ ಮತ್ತೆ ನಾನು ಆ ಗ್ಲೂಗನ್ನೇ ಹಾಕಿದ್ದೀನಿ. ನೋಡಿ, ಇವಾಗ ಕರೆಕ್ಟಾಗಿ ಕುತ್ಕೊಂಡೆ. ಎಲಾಸ್ಟಿಕ್ನ ಸ್ವಲ್ಪ ಮೇಲೆ ತೊಗೊಂಡಿದ್ದೀನಿ. ಈ ಕೆಳಗಡೆ ಸ್ವಲ್ಪನೂ ಕಟ್ ಮಾಡಬೇಕು. ಯಾಕಂದರೆ ನಾವು ಏನಾದ್ರು ನಟ್ಸು ಅಥವಾ ಚಾಕ್ಲೇಟ್ಸು ಏನಾರು ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಹಾಕ್ಕೋಬೋದು. ಮೇಲೆ ಮುಚ್ಚಳೆ ಇರುತ್ತಲ್ಲ, ಅಲ್ಲಿಂದ ಹಾಕ್ಬೋದು, ಬಟ್ ತೆಗಿಯೋಕ್ಕಾಗೋದಿಲ್ಲ. ಅದರಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ. ಮುಂಚೆ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ, ನಾನು ನಂತರದಲ್ಲಿ ಕಟ್ ಮಾಡ್ತಿದ್ದೀನಿ. ಯಾಕಂದರೆ ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ ಎಲ್ಲಿ ಕಟ್ ಮಾಡಬೇಕು ಅಂತೇಳಿ. ಫಸ್ಟೇ ಕಟ್ ಮಾಡಿದ್ರೆ ಒಂದು ಆಚೆ ಈಚೆ ಆಗಿಬಿಡುತ್ತೆ ಅಂಥೇಳಿ ನಾನು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೀವೇ ಮನೆಯಲ್ಲಿ ಚಾಕ್ಲೇಟ್ ಮಾಡಿಕೊಂಡು ಹಾಕ್ಕೋಬೋದು. ಇದರಲ್ಲಿ ರ್ಯಾಪ್ ಮಾಡಿಬಿಟ್ಟು ಮನೇಲಿ ಚಾಕ್ಲೇಟ್ ಮಾಡ್ತಾರಲ್ಲ, ಚಾಕ್ಲೇಟ್ ಮಾಡಿ ಈ ರೀತಿ ಅದ್ರಲ್ಲಿ ಹಾಕಿ ಆರಾಮಾಗಿ ತೆಗಿಬೋದು. ನೋಡಿ, ಇದು ಪೋರ್ಷನ್ಸ್ ರೆಡಿಯಾಗಿದೆ. ಈಗ ಮತ್ತೊಂದು ನಾನು ವೈಟ್ ತೊಗೊಂಡಿದ್ದೀನಿ. ಸ್ವಲ್ಪ ಗ್ರೇ ಇತ್ತು, ಪೂರ್ತಿ ವೈಟ್ ಇರೋದು ಖಾಲಿಯಾಗಿತ್ತು. ಅದರಿಂದ ಗ್ರೇ ಇತ್ತು, ಸ್ವಲ್ಪ ಗ್ರೇ ಅಂದರೆ ವೈಟೇ ಬರುತ್ತೆ. ನಂತರದಲ್ಲಿ ಅದಕ್ಕೆ ಒಂದು ಟೇಪ್ ಇರುತ್ತೆ, ಅದನ್ನು ನಾನು ಬಿಚ್ಕೊಂಡಿದ್ದೀನಿ. ಇದೆಲ್ಲ ಮಾಡಿರೋದು ನಾನು ಗ್ಲಿಟರ್ ಪೇಪರ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ಆ ಪೇಪರ್ ಇದು. ಅಂದರೆ ಈಗ ಕ್ರಾಫ್ಟ್ ಅಂಗಡಿ ಎಲ್ಲಾದರೆ, ಇಲ್ಲಾಂದರೆ ಬೇರೆ ಬುಕ್ ಅಂಗಡಿ ಎಲ್ಲಾದರೂ ಸಿಗುತ್ತೆ. ನೋಡಿ, ಈ ರೀತಿ ಅದಕ್ಕೆ ಗಮ್ ಇರುತ್ತೆ. ಗಮ್ ಇಲ್ಲ ಅಂದರೆ ಅದೇ ಗ್ಲೂನ ನೀವು ಹಚ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ಮೆತ್ತಬಿಟ್ಟು ಹಚ್ಕೊಳ್ಳಿ. ಮತ್ತು ಈ ಏನಿರುತ್ತೆ ಇದು ಎಲಾಸ್ಟಿಕ್ ಇರುತ್ತಲ್ಲ, ಅದನ್ನು ನೀವು ಈ ಟೈಮಲ್ಲಿ ಕೆಳಗೆ ಮಾಡ್ಕೋಬೇಕು. ನೋಡಿ, ಈ ರೀತಿ ಕೆಳಗೆ ಮಾಡ್ಕೊಂಡು ಹಚ್ಕೊಂಡ್ಬಿಟ್ರೆ ಎಲಾಸ್ಟಿಕ್ಕಿಗೂ ನಮಗೊಂದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಮತ್ತಂದ್ರೆ ಇದು ಸಿಗುತ್ತೆ, ಸ್ಟಿಫ್ನೆಸ್ ಸಿಗುತ್ತೆ ಎಲಾಸ್ಟಿಕ್ಕಿಗೂ. ನೋಡಿ, ಈ ರೀತಿ ನಾನು ಕರೆಕ್ಟಾಗಿ ಹಚ್ಕೊಂಡ್ಬಿಡ್ತೀನಿ. ಎಲ್ಲೂ ಒಂದು ಉಬ್ಬು ತಬ್ಬು ಆಗಬಾರ್ದು. ನೋಡಿ, ಈ ಕರೆಕ್ಟಾಗಿ ಕುತ್ಕೊಂಡಿದ್ದೆ. ನಿಧಾನಕ್ಕೆ ಪೇಷನ್ಸ್ ಬೇಕು ಸ್ವಲ್ಪ ಮಾಡೋದಕ್ಕೆ. ನಂತರದಲ್ಲಿ ಇನ್ನೊಂದು ಸ್ವಲ್ಪ ವೈಟು ದಪ್ಪ ತೊಗೊಂಡಿದ್ದೆ, ಅದನ್ನು ಮಧ್ಯದ ಭಾಗದಲ್ಲಿ ಹಚ್ಚಿಟ್ಟಿದ್ದೆ. ನೋಡಿ, ಈ ರೀತಿ ಅದಕ್ಕೆ ಸ್ವಲ್ಪ ಗಮ್ ಕಡಿಮೆ ಇತ್ತು, ಅದರಿಂದ ನಾನು ಗ್ಲೂನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಗ್ಲೂನ ಹಾಕ್ಕೊಳ್ಳಿ. ಗ್ಲೂ ಹಾಕ್ಬಿಟ್ಟು ಇದನ್ನು ಹಚ್ಕೊಳ್ಳಿ. ಗ್ಲೂ ತುಂಬ ಬಿಸಿ ಇರುತ್ತೆ, ಕೈಗೆ ತಾಗ್ತಿತ್ತು. ಅಂದರೂ ಬಿಸಿ ತೋರಿಸ್ಕೊಳ್ಳೋಕ್ಕಾಗೋದಿಲ್ಲ. ವೀಡಿಯೋ ಮಾಡುವಾಗ ಹೂ ಅಂತ ಕೂತ್ಕೊಂಡ್ರೆ ವೀಡಿಯೋ ಅಲ್ಲೇ ನಿಂತ್ಕೊಳ್ಳುತ್ತೆ. ತುಂಬ ಜನಕ್ಕೆ ಗೊತ್ತಿರುತ್ತೆ ಆ ಗ್ಲೂ ಕೈ ಮೇಲೆ ಬಿದ್ದರೆ ಎಷ್ಟು ಬಿಸಿಯಾಗುತ್ತೆ, ಚೂರು ಚೂರು ಅನ್ನುತ್ತೆ ಅಂತ. ನಂತರದಲ್ಲಿ ಸ್ವಲ್ಪ ಪೋರ್ಷನ್ಸ್ ರೆಡಿ ಆಯಿತು. ಈಗ ಮುಖದ ಪೋರ್ಷನ್ಸ್ ನೋಡಿ, ಫಸ್ಟ್ ಈ ರೀತಿ ಶೇಪ್ನ ಕಟ್ ಮಾಡ್ಕೊಳ್ಳಿ. ನಂತರ ಒಂದು ಕಾರ್ಡ್ಬೋರ್ಡಲ್ಲಿ ನೋಡಿ, ಈ ರೀತಿ ಸ್ವಲ್ಪ ಓವಲ್ ಶೇಪ್ ಅಂದರೆ ಮೊಟ್ಟೆ ಶೇಪಲ್ಲಿ ಕಟ್ ಮಾಡಿಕೊಂಡು ಇದಕ್ಕೆ ನಾವು ಮೊದಲೇ ಕಟ್ ಮಾಡಿರುವಂಥ ವೈಟ್ ಗ್ಲಿಟರ್ ಶೀಟ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ಇದು ಮುಖಕ್ಕೆ ಎಲ್ಲ ಪೀಸ್ನು ನೀವು ಫಸ್ಟೇ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ. ಟೈಮ್ ಇದ್ದಾಗ ಕಟ್ ಮಾಡ್ಕೊಳ್ಳಿ. ನಂತರದಲ್ಲಿ
ಈಗ ಇದಕ್ಕೆ ಮೀಸೆ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೆ, ವೈಟಲ್ಲೇ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ನಾನು ಸೊಂಟಕ್ಕಲ್ಲಿ ಗ್ರೇ ಕಲರ್ ಹಾಕಿದ್ದೀನಲ್ಲ, ಅಲ್ಲಿ ಬೇಕಾದ್ರೆ ಬ್ಲ್ಯಾಕ್ ಹಾಕ್ಬೋದು ನೀವು. ನೋಡಿ ಈಗ ಮೀಸೆ ಹಚ್ಚಿದ್ದೀನಿ. ಮೀಸೆ ಮೇಲೆ ಸಣ್ಣದೊಂದು ಇದು ಇಡಬೇಕಲ್ಲ ಮೂಗುಗೂ ಸರ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದು ಸಿಂಪಲ್ ಕಾರ್ಡ್ಬೋರ್ಡ್ ಇದು. ನಂತರದಲ್ಲಿ ನೋಡಿ ಇದು ಚೆನ್ನಾಗಿ ಕಾಣ್ತಾ ಕೂಡ ಇದೆ. ಈಗ ಕಣ್ಣುಗಳನ್ನು ಇಡಬೇಕು. ಕಣ್ಣು ಆರ್ಟಿಫಿಷಿಯಲ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಮಾಮೂಲಿ ನೀವು ಅಂಗಡಿಯಿಂದ ಸಿಗಲಿಲ್ಲ ಅಂದರೆ ಮನೆಯಲ್ಲೇ ಕೂಡ ಮಾಡ್ಕೋಬೋದು. ಈಗ ಕಣ್ಣಿಗೂ ಕೂಡ ಗಮ್ಮಿತ್ತು, ಆದರೆ ನಾವೆಲ್ಲ ನಂಬೋಕ್ಕಾಗೋದಿಲ್ಲ, ಯಾವಾಗ ಬಿದ್ದೋಗ್ತವೆ ಅಂತ ಹೇಳೋಕ್ಕಲ್ಲ. ಅದರಿಂದ ಅದನ್ನು ಸ್ವಲ್ಪ ನಾನು ಗ್ಲೂ ಹಾಕಿ ಅಂಟಿಸ್ತಾ ಇದ್ದೀನಿ. ನೋಡಿ ನಾನು ತುಂಬ ಕ್ರಾಫ್ಟ್ನ ಹಾಕಿದ್ದೀನಿ, ಬಟ್ ಬೇರೆ ಒಂದು ನನ್ನ ಚಾನಲ್ ಇತ್ತು. ನನಗೆ ಈ ಕ್ರಾಫ್ಟ್ ಮಾಡ್ತೀನಿ, ಮಾಡೋಕ್ಕೆ ಇಷ್ಟನೇ, ಮಾಡಿ ಎಲ್ಲಿಟ್ಕೊಳ್ಳಿ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಮನೆಯೆಲ್ಲ ಇಟ್ಟು ಮನೆ ತುಂಬ ಬಿಡುತ್ತೆ. ಅದರಿಂದ ಆ ಚಾನಲೇ ನಾನು ಬಿಟ್ಬಿಟ್ಟಿದ್ದೀನಿ, ಈಗ ಮಾಡ್ತಾನೇ ಇಲ್ಲ. ನನಗೆ ಇಂಥವೆಲ್ಲ ಮಾಡೋಕ್ಕೆ ತುಂಬ ಇಷ್ಟ. ಅದರಿಂದ ಒಂದು ಕುಕ್ಕಿಂಗ್ ಚಾನಲ್ ಸ್ವಲ್ಪ ಚೆನ್ನಾಗಿದೆ ಅಲ್ಲ, ಅದಕ್ಕೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಫೇಸ್ ರೆಡಿಯಾಗಿದೆ. ಈ ಫೇಸ್ ಹಿಂದ್ಗಡೆ ಸ್ವಲ್ಪ ಗ್ಲೂನ ಹಾಕ್ಬಿಟ್ಟು ಈ ರೆಡ್ ಏನು ಕಟ್ ಮಾಡಿದ್ವಲ್ಲ ಅದ್ರ ಮೇಲೆ ನಾವು ಇಡಬೇಕಾಗುತ್ತೆ. ನೋಡಿ ನಾನು ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಮಾಡ್ಕೊಳ್ಳೋದು ಚೆನ್ನಾಗಿ ಕರೆಕ್ಟಾಗಿ ಮಾಡ್ಕೊಡ್ಲಿ ಅಂತ. ಇಷ್ಟು ಬಿಸಿ ಇತ್ತು, ಹಾಗೆ ಬಿತ್ತು ಕೈ ಮೇಲೆ. ನೋಡಿ ಈಗ ಇಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಲ್ವಾ ನೋಡೋಕ್ಕೆ. ನಮಗೆ ನೋಡುವಾಗ ಏನೋ ಅನ್ನಿಸ್ಬೋದು, ಮಾಡುವಾಗ ಏನೋ ಚೆನ್ನಾಗಿ ಕಾಣ್ತಿಲ್ಲ ಅಂತ, ಬಟ್ ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಸ್ವಲ್ಪ ಗ್ಲೂ ಅಲ್ಲ, ಅದು ಒಂಥರ ಪ್ಲಾಸ್ಟಿಕ್ ಥರ ಬರುತ್ತೆ, ಮಧ್ಯೆ ತೆಗಿತಾ ಇರಬೇಕು. ನಂತರದಲ್ಲಿ ಕೈಗೆ ಸ್ವಲ್ಪ ಸಾಕ್ಸ್ ಥರ ಹಾಕೋಣ. ಇಲ್ಲಿ ವೈಟ್ ಇರುತ್ತೆ, ನೀವು ನೋಡಿರ್ತೀರ ಸಂತಾಕ್ಲಾಸ್ ಎಲ್ಲ. ನೋಡಿ ಅದು ಗಮ್ನ ಹಾಕಿಬಿಟ್ಟು ಅಥವಾ ನೀವು ಗ್ಲೂನ ಹಾಕಿಬಿಟ್ಟು ಈ ರೀತಿ ಕೈ ಮೇಲೆ ಇಡ್ತಾಯಿದ್ದೀನಿ. ಎಲ್ಲ ನಾನು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ವಿಡಿಯೋ ಕೂಡ ನಾನು ಸ್ವಂತದ್ದಲ್ಲ, ಅಂದರೆ ವಿಡಿಯೋ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಅದರಿಂದ ನಾನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತದೆ ನನಗೆ ಅಂಥೇಳಿ. ನೋಡಿ ಈ ರೀತಿ ಒಂದು ಗಾದೆ ಇರುತ್ತೆ, ನೋಡಿ ತಿಳಿ ಮಾಡಿ ಕಲಿ ಅಂತ, ಗೊತ್ತಿರ್ಬೋದು ನಿಮಗೆ. ಆ ರೀತಿಯಾಗಿ ನೀವು ಕೂಡ ನೋಡಿಕೊಂಡು ಮಾಡ್ಕೋಬೋದು ಅಂತ. ನೋಡಿ ಈ ರೀತಿ ಹಚ್ತಾ ಇದ್ದೀನಿ. ನಂತರದಲ್ಲಿ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಈ ಸ್ಟಿಕ್ಕನ್ನ ನಾವು ಈಗ ಬಾಟ್ಲಿ ಮೇಲೆ ಹಚ್ಕೋಬೇಕು. ಅದಕ್ಕಿಂತ ಮುಂಚೆ ಕಾಲಿಗೆಲ್ಲ ನಾವು ಹಚ್ಬೇಕಲ್ಲ. ನೋಡಿ ಈ ರೀತಿ ಸ್ಟಿಕ್ ರೆಡಿಯಾಗಿದೆ. ಈಗ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ, ಬಟನ್ಸ್ ಥರ. ಇದು ಎಕ್ಸ್ಟ್ರಾ ಅಷ್ಟಿರೋದು, ಅದರಲ್ಲಿ ಇದೆಲ್ಲ ಇರಲಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ನಾನು ಮಾಡ್ಕೊಂಡಿದ್ದೀನಿ ಇದರಲ್ಲಿ, ನನಗೆ ಇಷ್ಟ ಆಗಿದ್ದು ನಾನು ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ಬಟನ್ ಥರ ಹಚ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಲುಕ್ಕು ಅಂತೇಳಿ. ನೋಡಿ ಇದಕ್ಕೂ ಗಮ್ಮಿತ್ತು, ಇದಕ್ಕೂ ನಾನು ಗ್ಲೂನ ಹಚ್ತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ನನಗೆ ಅನಿಸ್ತು 2 ಸಾಕಿತ್ತೇನೋ ಅಂತ, 3 ಹಚ್ಚಿದ ಇರಲಿ ಅಂತ. ನೀವು ಮಾಡೋದಾದರೆ 2 ಹಚ್ಕೊಳ್ಳಿ ಸಾಕಾಗುತ್ತೆ. ಅಂದರೆ ಸ್ವಲ್ಪ ಮೇಲೆ ಹಚ್ಚಿ, ಫಸ್ಟಿಗೆ ಮೇಲೆ ಹಚ್ಕೊಳ್ಳಿ, 2ನೇ ಸ್ವಲ್ಪ ಮಧ್ಯೆ ಹಚ್ಚಿ, 3ನೇ ಕರೆಕ್ಟಾಗುತ್ತೆ. ಯಾಕಂದರೆ ಇಲ್ಲಿ ಬೆಲ್ಟ್ ಬರುತ್ತೆ, ಅದರಿಂದ ಸ್ವಲ್ಪ ನಂದು ಕೆಳಗಡೆ ಆಯ್ತದು ನಡೆಯುತ್ತೆ. ಮತ್ತೇನು ಬಿಚ್ಚೋದು ಅಂತ ಸುಮ್ಮನಾದೆ ನಾನು. ನಂತರ ಬೆಲ್ಟಿಗೆ ಈ ರೀತಿ ಗೋಲ್ಡನ್ನ ತೊಗೊಂಡಿದ್ದೀನಿ. ಗೋಲ್ಡ್ ಒಂದೇ ಒಂದು ಸಿಕ್ತು, ಹುಡುಕಿ ಆ ಪೀಸೇ ಇರಲಿಲ್ಲ ನನ್ನ ಹತ್ರ. ನೋಡಿ ಇದನ್ನು ಕೆಳಗೆ ಹಚ್ಚಿದ್ದೀನಿ, ಅದು ಸ್ವಲ್ಪ ಬ್ಲ್ಯಾಕ್ ಮೇಲೆ ಬಂತು, ನಡೆಯುತ್ತೆ, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ನೋಡಿ ಈ ರೀತಿಯಾಗಿ ಹಚ್ಕೊಂಡಿದ್ದೀನಿ. ಈಗ ಕೆಳಗಡೆ ಪೋರ್ಷನ್ಸ್ ರೆಡಿ ಆಯಿತು. ಈಗ ನಾವು ಫೇಸ್ನ ಮುಖನ ಹಚ್ಚಬೇಕಾಗುತ್ತಲ್ಲ, ಅದನ್ನು ಹಚ್ಚೋಣ ಈಗ. ನೋಡಿ ರೆಡಿಯಾಗಿದೆ. ನಂತರದಲ್ಲಿ ಈ ಮುಖನ ನಾವು ಹಚ್ಚಬೇಕು. ನೋಡಿ ತುಂಬ ಸಿಂಪಲ್ ಮಾಡೋದು, ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ, ಬೇಗ ಆಗುತ್ತೆ. ನಂತರ ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ ಬಾಟ್ಲಿ ಮೇಲೆ ನಾನು ಗ್ಲೂನ ಹಾಕ್ತಾಯಿದ್ದೀನಿ. ನೋಡಿ ಇದು ಗ್ಲೂನ ಹಾಕಿ, ಇದೇನೋ B70 ಏನೋ ಗಮ್ ಬರುತ್ತೆ, ಅದನ್ನು ಕೂಡ ಇದೇ ರೀತಿ ಇರುತ್ತೆ ಅಂತ ಕೇಳಿದ್ದೀನಿ, ಬಟ್ ಯೂಸ್ ಮಾಡಿಲ್ಲ. ಬೇಕಾದರೆ ಅದನ್ನು ನೋಡಿ ಸರ್ಚ್ ಮಾಡಿ ಗೂಗಲಲ್ಲಿ, ಗೊತ್ತಾಗುತ್ತೆ ನಿಮಗೆ ಯಾವುದು ಅಂತ. ನೋಡಿ ಈ ರೀತಿ ಅನ್ನಿಸ್ತಾ ಇದ್ದೀನಿ. ಇವಾಗ ನೋಡಿ ಕ್ಲಿಯರಾಗಿ ರೆಡಿ ಆಗಿಬಿಡ್ತು, ಬೇಗನೆ ರೆಡಿ ಆಯಿತು. ಈ ರೀತಿ ನೀವು ಅಕ್ಕಪಕ್ಕ ಮತ್ತೆ ಸ್ವಲ್ಪ ಗ್ಲೂ ಹಾಕಿ ನೀವು ಅಂದರೆ ಗಟ್ಟಿ ಮಾಡ್ಕೋಬೋದು, ಇಲ್ಲಾಂದರೆ ಬಿಚ್ಚೋಗುತ್ತೆ ಅಂತ. ಈ ಗ್ಲೂ ಅಷ್ಟು ನಂಬಿಕೆ ಇರೋದಿಲ್ಲ, ಯಾಕಂದರೆ ಅಷ್ಟು ಅಂಟ್ಕೊಳ್ಳೋದಿಲ್ಲ ಒಂದೊಂದು ಸರಿ, ಜಸ್ಟ್ ಟೆಂಪ್ರವರಿಗೆ ಅಡ್ಡಿಲ್ಲ ಅಷ್ಟೇ. ನಾನು ಈ ರೀತಿ ಮಾಡಿಡ್ತೀನಲ್ಲ, ರಾತ್ರಿ ಮಲ್ಕೊಳ್ಳೋವಾಗ ಮತ್ತೆ ಅದಕ್ಕೆ ನಾನು ವೈಟ್ ಗ್ಲೂ ಹಾಕಿ ಮಲ್ಕೊತೀನಿ, ಸುತ್ತಲೂ ವೈಟ್ ಗ್ಲೂ ಹಾಕ್ತೀನಿ ಮತ್ತೆ ರಾತ್ರಿ ಇದಕ್ಕೆ. ನೋಡಿ ಇದು ರೆಡಿಯಾಗಿದೆ. ಚಾಕ್ಲೇಟ್ಸ್ನ ರಾತ್ರಿ ತರ್ತಾರೆ, ಆವಾಗ ಹಾಕೋಣ. ನಂತರ ಕಾಲಿಗೆ ಒಂದು ಸ್ವಲ್ಪ ಸಾಕ್ಸು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಸ್ಟಾರ್ಟಿಂಗೇ ಹಾಕ್ಕೋಬೋದು, ನನಗೆ ನೆನಪಿರಲಿಲ್ಲ, ಈಗ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ, ಸಂತಾಕ್ಲಾಸ್ ಅಲ್ವಾ. ನೀವು ಈ ರೀತಿ ಕ್ರಿಸ್ಮಸ್ಸಿಗೆ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ದು ಯಾರು ಕ್ರಿಶ್ಚಿಯನ್ಸ್ ಆದರೆ, ನಿಮ್ಮ ಯಾವ್ದಾದ್ರು ಫಂಕ್ಷನ್ಸ್ ಇರ್ತಾವಲ್ಲ, ಈ ರೀತಿ ಮಾಡ್ಕೋಬೋದು ನೀವು. ನೋಡಿ ಈಗ ರೆಡಿಯಾಗಿದೆ. ಕೆಳಗಡೆ ಚಾಕ್ಲೇಟ್ ಹಾಕ್ಬೋದು, ತಲೆಗೆ ಹಾಕೋಕ್ಕೆ ಇಲಾಸ್ಟಿಕ್ ರೆಡಿಯಾಗಿದೆ. ಚಾಕ್ಲೇಟ್ ಇಲ್ಲಿ ಹಾಕ್ಕೊಳ್ಳಿ. ನಂತರ ಈಗ ಸ್ಪೆಕ್ಟ್ ಮಾಡೋದು ನೋಡೋಣ. ನೋಡಿ ಒಂದ್ಸರಿ ನಿಮಗೆ ಹೇಗೆ ಕಾಣುತ್ತೆ ಅಂತ ಒಂದ್ಸರಿ ಕ್ಲೀನಾಗಿ ತೋರಿಸ್ತೀನಿ. ನೋಡಿ ಯಾವ ರೀತಿ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ವೈಟ್ ಬಾಟ್ಲ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಂತರ ವೈಟ್ ಇರಲಿಲ್ಲ, ಆದ್ದರಿಂದ ಗ್ರೀನ್ ಹಾಕಿದ್ದೀನಿ.
ವೈಟ್ ಇದ್ದರೆ ವೈಟ್ ಹಾಕ್ಕೊಳ್ಳಿ. ನಿಮಗೆ ಸೋಡಾ ಗ್ಲಾಸ್ ಎಲ್ಲ ಸೋಡಾ ಬಾಟ್ಲಿ ಬರ್ತವಲ್ಲ ಆ ಬಾಟ್ಲಿನ ಹಾಕ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಈಗ ಈ ಸ್ಪೆಕ್ಟ್ ನಾನು ಒಂದ್ಸರಿ ಯೂಸ್ ಮಾಡಿದ್ದೆ, ನೋಡಿರ್ಬೋದು ನಾನು ವೀಡಿಯೋದಲ್ಲಿ, ನೀವು ಯಾವುದಕ್ಕೆ ಯೂಸ್ ಮಾಡಿದ್ದೆ ಅಂತ ನೋಡಿದರೆ ಕಾಮೆಂಟ್ ಮಾಡೋಕೆ ನಂಗೆ ತಿಳಿಸಿ. ಅದೇ ಸ್ಪೆಕ್ಟ್ನ ತೊಗೊಂಡಿದ್ದೀನಿ, ಒಂದ್ಸರಿ ಯೂಸ್ ಮಾಡಿದ್ದೆ ನಾನು, ಮತ್ತು ಈಗ ಅದನ್ನೇ ರಿಯೂಸ್ ಮಾಡ್ತಾಯಿದ್ದೀನಿ ನೋಡಿ. ನಂತರ ಈ ಸ್ಪೆಕ್ಟಿಗೆ ನಾವು ರೆಡ್ ಕಲರ್ ಹಾಕಬೇಕು ನೋಡಿ. ಇಲ್ಲಿ ಸಾಂತಾಕ್ಲಾಸ್ ಹಾಕಿದ್ದೀನಿ. ಇದನ್ನು ಕೂಡ ನಾನೇ ತಂತಿ ಕೂಡ ನಾನೇ ಮಾಡಿರುವಂಥದ್ದು. ನಿಮಗೆ ತಂತಿ ಇಲ್ಲ ಅಂದರೆ ಈಗ ಟಿಕ್ ಪೆನ್ ಇರುತ್ತಲ್ವ, ಈಗ ಹಿಂದ್ಗಡೆ ಬಟನ್ ಬರ್ತದೆ ಟಿಕ್ ಪೆನ್ ಅಂತಾರಲ್ಲ, ಅದಕ್ಕೆ ಒಳಗಡೆ ಇರುತ್ತಲ್ಲ ಸ್ಪ್ರಿಂಗ್, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಾನು ಹುಡುಕ್ದೆ, ಆ ಸ್ಪ್ರಿಂಗ್ ಸಿಗಲಿಲ್ಲ, ಅದರಿಂದ ತಂತಿ ಇತ್ತು, ಈ ರೀತಿ ಮಾಡ್ಕೋಬೋದು ಅಂತ ಐಡಿಯಾ ಬಂತು. ಈ ಕಡ್ಡಿ ಏನಂದರೆ ಇದು ಸಿಗುತ್ತಲ್ಲ ಪೊಟ್ಯಾಟೊ ಟ್ವಿಸ್ಟರ್, ಆ ಕಡ್ಡಿ ಅಂಗಡೀಲಿ ತೊಗೊಂಡಾಗ ಆ ಕಡ್ಡಿ ಕೊಡ್ತಾರಲ್ಲ, ಅಂದರೆ ಕಡ್ಡಿಗೆ ಸುತ್ತಿರ್ತಾರಲ್ಲ, ಆ ಕಡ್ಡಿನ ಎತ್ಕೊಬರ್ತೀನಿ ಒಂದೊಂದ್ಸರಿ ನಾನು, ಏನಾದ್ರು ಯೂಸ್ ಆಗುತ್ತೆ ಅಂತೇಳಿ. ಅದೇ ಕಡ್ಡಿಗೆ ನಾನು ಈ ತಂತಿ ಸುತ್ತಬಿಟ್ಟು ಈ ರೀತಿ ಸ್ಪ್ರಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೂ ಇಲ್ಲಿ ಸಾಂತಾಕ್ಲಾಸ್ಗೆ ಈ ರೀತಿಯಾಗಿ ಫೇಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ಫಸ್ಟ್ನೇ ಪ್ರೋಸೆಸ್ ಏನು ಮಾಡಿದ್ರು ಅದೇ ಪ್ರೋಸೆಸ್ಸು ಇಲ್ಲಿ ಸಣ್ಣ ಸಾಂತಾಕ್ಲಾಸ್ ಮಾಡ್ತಿದ್ದೀನಿ ಅಷ್ಟೇ ನೋಡಿ. ಈ ರೀತಿ ನಾನು ಇಲ್ಲಿ ಮೇಲ್ಗಡೆ ಟೋಪಿ ಹಚ್ತಾ ಇದ್ದೀನಿ. ನಂತರದಲ್ಲಿ ಫೇಸ್ ಕೂಡ ಈ ರೀತಿಯಾಗಿ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹೆವಿ ಆಗುತ್ತೆ, ನಮ್ಮದು ಸ್ಟ್ರಿಂಗ್ ಯಾವ ಒಂದು ಇದರಲ್ಲಿದೆ ನೋಡ್ಕೋಬೇಕು. ಜಾಸ್ತಿ ಗಟ್ಟಿ ಇದ್ದರೆ ಸ್ವಲ್ಪ ಹೆವಿ ಆಗ್ಬೋದು, ತುಂಬ ಲೈಟ್ ವೆಯ್ಟ್ ಇದ್ದರೆ ಅಷ್ಟು ಹೆವಿ ಯಾಕಂದರೆ ಎರಡು ಬಕ್ಕೊಂಡ್ಬಿಡ್ತವೆ. ಅದರಿಂದ ಸ್ವಲ್ಪ ಲೈಟ್ ವೆಯ್ಟಾಗಿ ಮಾಡ್ಕೋಬೇಕು ನೋಡಿ. ನಾನು ಮುಖನ ಹಚ್ಚಿದ್ದೀನಿ, ಈಗ ಕಣ್ಣುಗಳನ್ನು ಇಡ್ತಾ ಇದ್ದೀನಿ. ನಾನು ಫಸ್ಟೊಂದು ರೆಡಿ ಮಾಡ್ಕೊಂಡಿದ್ದೀನಿ, ಎರಡೂ ಒಂದೇ ಸರಿ ರೆಡಿ ಮಾಡಿ ತೋರ್ಸೋಕ್ಕಾಗೋದಿಲ್ಲ, ಅದರಿಂದ ಈ ರೀತಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಗ್ಲೂ ಹಚ್ಚೋಣ ಅಂತ ಅಂದ್ಕೊಂಡೆ, ಬಟ್ ಸಣ್ಣದು ಕಣ್ಣಾಗಿರೋದ್ರಿಂದ ಅದು ಸರಿ ಕೂತ್ಕೊಳ್ಳಲಿಲ್ಲ. ಅದರಿಂದ ಅದನ್ನು ಎಸೆದ್ಬಿಟ್ಟು ಮತ್ತೆ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಮೀಸೆಗೆ ಸ್ವಲ್ಪ ಗ್ಲೂ ಹಾಕ್ತಿದ್ದೆ, ಯಾಕಂದ್ರೆ ಸ್ವಲ್ಪ ದೊಡ್ಡದಿದೆ, ಸ್ವಲ್ಪ ಮೀಸೆ ಹಾಕ್ಬೋದು ಗ್ಲೂ. ನಂತರ ಮೀಸೆ ಹಚ್ಬಿಟ್ಟು ಅದ್ರ ಮೇಲೆ ಸಣ್ಣದೊಂದು ಕೆಂಪು ಮೂಗನ್ನ ಇಡ್ತಾ ಇದ್ದೀನಿ. ಅಲ್ಲಿ ಗ್ರೇ ಮೂಗಿಟ್ಟೆ, ಮತ್ತು ಅಲ್ಲಿ ಗ್ರೇ ಇಟ್ಟು ಇಲ್ಲಿ ಕೆಂಪು ಇಟ್ರಿ ಅಂತ ಹೇಳಿಬಿಟ್ರೆ ಸುಮ್ಮನೆ ನನಗೆ ಹೇಗೆ ಅನಿಸುತ್ತೋ ನಾನು ಹಾಗೆ ಮಾಡ್ತಾಯಿದ್ದೀನಿ. ಇದು ನನ್ನ ಓನ್ ಐಡಿಯಾ, ನಾನೇ ಮಾಡಿರುವಂಥದ್ದು. ಈ ರೀತಿ ಚೆನ್ನಾಗಿ ಕಾಣುತ್ತೆ ಅಂತ ಮಾಡಿರುವಂಥದ್ದು ನೋಡಿ. ಮತ್ತು ಇರ್ಬೋದು ಇದರಲ್ಲೆಲ್ಲ, ಅಂದರೆ ಯೂಟ್ಯೂಬಲ್ಲೆಲ್ಲ ಇರ್ಬೋದು, ಬಟ್ ನನಗೆ ಕ್ರಿಯೇಟಿವಿಟಿ ನನಗೆ ಇಷ್ಟ ಆಯಿತು, ಅದರಿಂದ ನಾನು ಇರುತ್ತೆ ಮಾಡಿದ್ದೀನಿ ನೋಡಿ. ಈಗ ಸಣ್ಣ ಸಾಂತಾಕ್ಲಾಸ್ ಫೇಸ್ ರೆಡಿಯಾಗಿದೆ. ಇದಕ್ಕೆ ನಾವು ತಂತಿ ಹಚ್ಚಬೇಕಲ್ಲ, ಹಿಂದ್ಗಡೆ ಈ ರೀತಿ ಸ್ವಲ್ಪ ಗ್ಲೂನ ಹಚ್ಬಿಟ್ಟು ನೋಡಿ, ಇದಕ್ಕೆ ಈ ತಂತಿ ಇಡ್ತಿದ್ದೀನಿ. ತಂತಿ ಹಂಗೆ ಇಡಕ್ಕೆ ಬರೋದಿಲ್ಲ, ಅದರಿಂದ ಅದ್ರ ಮೇಲೆ ಒಂದು ನಾವು ಆವಾಗಲೇ ತೆಗೆದಿದ್ವಲ್ಲ ಪೇಪರು, ಅಥವಾ ಬೇರೆ ಪೇಪರ್ ಯಾವುದಾದ್ರು ಒಂದು ಸಣ್ಣ ಪೇಪರ್ನ ಇದ್ರ ಮೇಲೆ ಹಚ್ಚಿದ್ರೆ ಆಯ್ತು ಅಷ್ಟೇ. ಆವಾಗಲೇ ಗಮ್ ಟೇಪ್ ತೆಗೆದ್ವಲ್ಲ ನಾವು, ಅದ್ರಿಗೆ ಹಿಂದ್ಗಡೆ ಗಮ್ ಇತ್ತಲ್ಲ, ಅದೇ ಪೇಪರ್ನ ಹಚ್ತಾ ಇದ್ದೀನಿ ನೋಡಿ. ಈಗ ಫೇಸ್ ರೆಡಿಯಾಗಿದೆ. ಈಗ ಚಸ್ಮಾಗೆ ಹಾಕಬೇಕಲ್ಲ ಅದನ್ನು, ಅಂದರೆ ಸ್ಪೆಕ್ಟಿಗೆ ಹಾಕಬೇಕಲ್ಲ, ಆ ಸ್ಪೆಕ್ಟಿಗೆ ನಾನು ಸ್ವಲ್ಪ ತೂತನ್ನ ಮಾಡ್ಕೊಂಡಿದ್ದೀನಿ, ಆಚೆ ಈಚೆ ತೂತನ್ನ. ಅಂದರೆ ಈಗ ಪಿನ್ನಿಂದ ಸ್ವಲ್ಪ ಗ್ಯಾಸ್ ಹಚ್ಬಿಟ್ಟು ಪಿನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ತೂತು ಮಾಡಿದ್ದೀನಿ ನೋಡಿ. ಇದು ರೆಡಿಯಾಗಿದೆ ನೋಡಿ. ತೂತು ಕಾಣ್ತಾ ಇರ್ಬೋದು ನಿಮಗೆ, ಈ ರೀತಿ ತೂತನ್ನ ಮಾಡ್ಕೊಂಡಿದ್ದು ನೋಡಿ. ಈ ತೂತನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಹಿಂದ್ಗಡೆಯಿಂದ ಆಗಲಿಲ್ಲ, ಅದರಿಂದ ಮುಂದ್ಗಡೆಯಿಂದ ಈ ರೀತಿ ತೂತನ್ನ ಒಳಗೆ ಹಾಕಿಬಿಟ್ಟು ನೋಡಿ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಅದನ್ನು ಚೆನ್ನಾಗೆ ಸುತ್ತಬೇಕಾಗುತ್ತೆ. ತಂತಿ ಆಗಿರೋದ್ರಿಂದ ಕಣ್ಣಿಗೆ ಚುಚ್ಕೋಬಾರ್ದು, ಆದ್ದರಿಂದ ಕೇರ್ಫುಲ್ಲಾಗಿ ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ಇದನ್ನು ತುದಿಗಳನ್ನು ಚೆನ್ನಾಗಿ ಮುಡ್ಚ್ಕೋಬೇಕು, ಯಾಕಂದರೆ ಕಣ್ಣಿಗೆ ತೆಗೆದ್ರೆ ಕಷ್ಟ. ಆದ್ದರಿಂದ ನೋಡಿ, ಈ ರೀತಿ ಚೆನ್ನಾಗಿ ಮುಡ್ಚಿ ನಾನು ತುದಿಗಳನ್ನು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಏನೋ ಎಫೆಕ್ಟ್ ಆಗದೇ ಇರೋ ರೀತಿಯಲ್ಲಿ. ಈ ಚಸ್ಮಕ್ಕೆ ನಂತರದಲ್ಲಿ ಪೇಂಟ್ ಮಾಡ್ತೀನಿ ನಾನು ನೋಡಿ. ಈಗ ಪೇಂಟು ರೆಡ್ ಕಲರ್ ತೊಗೊಂಡಿದ್ದೀನಿ, ಅಕ್ರಿಕಲ್ ಕಲರ್ ಇರುತ್ತಲ್ಲ, ಫ್ಯಾಬ್ರಿಕ್ ಕಲರ್ ಅದು ತೊಗೊಂಡಿದ್ದೀನಿ ನೋಡಿ. ಈ ಥರ ಶೇಕ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಅಲ್ಲಾಡುತ್ತೆ ಅಂತ. ನಂತರದಲ್ಲಿ ಸಂಜೆ ಆಯಿತು, ಹಸ್ಬೆಂಡ್ ಕೂಡ ಬಂದರು. ಚಾಕ್ಲೇಟ್ ತರಿಸಿದ್ರೆ ಒಂದು 15 ಚಾಕ್ಲೇಟ್ ತರಿಸಿದ್ದೆ. ನನಗೆ ತುಂಬುತ್ತೇನೋ ಅಂದ್ಕೊಂಡು 15 ಚಾಕ್ಲೇಟ್ ಇದರಲ್ಲಿ, ಅದರ ಕಮ್ಮಿ ಆಯಿತು. ಇರಲಿ ಪರವಾಗಿಲ್ಲ ಅಂತ ನೋಡಿ, ಈ ರೀತಿಯಾಗಿ ಹಾಕ್ಬೋದು ಕೆಳಗಡೆಯಿಂದ. ನಂತರದಲ್ಲಿ ತೆಗೆದು ಕೂಡ ತುಂಬ ಈಸಿನೇ, ನಾವೀಗ ನೋಡಿ ಈ ರೀತಿ ಕಾಣ್ತಾಯಿದೆ ಅಲ್ವಾ ಚಾಕ್ಲೇಟ್ಸು. ಈಗ ಈಸಿಯಾಗಿ ನಾವು ತಗೋಬೋದು, ಏನು ತೊಂದರೆ ಆಗೋದಿಲ್ಲ ನೋಡಿ. ಈ ರೀತಿ ತೆಗೆದುಬಿಟ್ರೆ ಆಯಿತು ನೋಡಿ, ಆರಾಮಾಗಿ ತೆಗಿಬೋದು. ಮತ್ತು ಚಾಕ್ಲೇಟ್ಸ್ ಹಾಕ್ಬೋದು ನೀವು, ಇಲ್ಲಾಂದರೆ ಗೋಡಂಬಿ, ದ್ರಾಕ್ಷಿ ನೀವು ಹಾಕ್ಕೋಬೋದು ನೋಡಿ. ರೆಡಿಯಾಗಿದೆ. ಈಗ ಎರಡು ಲುಕ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಸ್ಪೆಕ್ಟಿಗೆ ಕೂಡ ನಾನು ರೆಡ್ ಹಾಕಿದ್ದೆ, ಮತ್ತು ಅಲ್ಲಿ ವೈಟ್ ಕೂಡ ನಾನು ಚಿಕ್ಕ ಇಟ್ಟಿದ್ದೀನಿ, ಸ್ಟಾರ್ ಥರ ಹಾಕಿದ್ದೀನಿ ನೋಡಿ. ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು, ಹಾಗೂ ಎಲ್ಲರೂ ಇಷ್ಟಪಡ್ತಾರೆ ನೋಡಿ. ಇದರಲ್ಲಿ ಚಸ್ಮ ಕೂಡ ನಾನು ವೈಟ್ ಹಾಕಿದ್ದೀನಿ ಸ್ಟಾರ್ ಥರ, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ಕ್ಯೂಟಾಗಿ ಕಾಣ್ತಾಯಿತ್ತು. ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತೀವಿ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಅದು ಒಂದು ವೇಸ್ಟ್ ವಾಟರ್ ಬಾಟ್ಲಿಂದ ಈ ರೀತಿಯಾದ ಸಾಂತಾಕ್ಲಾಸ್ನ ನಾವು ಮಾಡ್ಕೋಬೋದು.
ಇಷ್ಟ ಆಯಿತು ಅಂದ್ಕೊಳ್ತೀನಿ ವೀಡಿಯೋನ. ನೋಡಿ ಮಕ್ಕಳು ಕೂಡ ಆರಾಮಾಗಿ ಚಾಕ್ಲೇಟನ್ನು ತೆಗಿಬೋದು ಮತ್ತು ಆರಾಮಾಗಿ ಅದರಲ್ಲಿ ಹಾಕ್ಬೋದು. ನೋಡಿ ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.